ಸಿಎಸ್ಎಸ್ ಕಾರ್ಪ್ ಸೇವ್ ಟೈಗರ್ ಹುಲಿ ಉಳಿಸಿ ನಾಡು ಬೆಳೆಸಿ ವಿಶೇಷ ಅಭಿಯಾನದ ಸಹಬಾಳ್ವೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರನ್ನು ಮಾತನಾಡ್ತಾ ಇದ್ವಿ, ಕಾಡನ್ನು ರಕ್ಷಿಸೋದು ಹೇಗೆ, ಕಾಡಿನ ಮಕ್ಕಳು ಯಾವ ರೀತಿ ಅದಕ್ಕೆ ಸಹಬಾಳ್ವೆಯನ್ನು ಕೊಡಬೇಕು, ಸಹಕಾರವನ್ನು ಕೊಡಬೇಕು ಅನ್ನೋಂಥದ್ದು, ಹಾಗೆಯೇ ನಾಡಿನಲ್ಲಿರುವಂಥ ನಾಗರಿಕರು ಯಾವ ರೀತಿ ಸಹಕಾರವನ್ನು ಕೊಡಬೇಕು ಅನ್ನೋಂಥದ್ದು ಮತ್ತು ಪ್ರಕಾಶ್ ಅವರ ಅನುಭವಗಳ ಜೊತೆ ನಾನು ಮಾತನಾಡ್ತೀನಿ. ಸರ್, ನೀವು ಹೋಗಿದಂಥ ಸಂದರ್ಭದಲ್ಲಿ ಕೆಲವು ಗ್ರಾಮಸ್ಥರಿಗೆ ತುಂಬ ಹೆಚ್ಚಿನದಾಗಿ ಹೇಳಿದ್ರೆ ಅರ್ಥವಾಗೋದಿಲ್ಲ ಅನ್ನೋಂಥದ್ದು, ಹಾಗೆಯೇ ಬೀದಿ ನಾಟಕಗಳನ್ನು ಕೂಡ ಮಾಡಿ ತೋರಿಸಿದ್ರು ರಂಗಾಯಣದ ಟೀಮ್ನವರು. ಸೊ ಅಂಥ ಸಂದರ್ಭದಲ್ಲಿ ಅಂಥ ಒಂದು ವಿಷನ್ಗಳಿಂದ ಜನರ ಮನಸ್ಸು ಮುಟ್ಟಬಹುದಾ? ಪುಣ್ಯಕೋಟಿಯ ಕಥೆ ಇದೆ, ಬಟ್ ಇವತ್ತಿನ ಕಾಡಿನ ಅದನ್ನು ನೋಡಿದ್ರೆ ಅದು ಹುಲಿಯ ಕಥೆ ಆಗೋಯ್ತು. ಸೊ ಅದಕ್ಕೆ ನಾನು ಜನಿಗೆ ಫೋನ್ ಮಾಡಿದೆ, ರಂಗಭೂಮಿಯ ಕಲಾವಿದರಿಗೆ ಫೋನ್ ಮಾಡಿದೆ, ಬಂದಲ್ಲಿ ಹೋಗಿ ಭಾಷಣ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅಲ್ಲಿಯ ಮಕ್ಕಳಿಗೆ, ಅಲ್ಲಿ ಜನರಿಗೆ ಕಥನ ರೂಪದಲ್ಲಿ ಕಥೆನ ಹೇಳಬೇಕಾಗತ್ತೆ. ಸೊ ಆ ಕಥೆಯನ್ನು ಚೇಂಜ್ ಮಾಡಿ ನನ್ನ ಒಂದು ಅದ್ಭುತವಾದ ತಂಡ, ರಂಗಾಯಣದ ತಂಡ, ಅವರು ತುಂಬ ಪ್ರೀತಿಯಿಂದ ನನ್ನ ಮಾತಿಗೆ ಕೊಟ್ಟು ಇಮಿಡಿಯೇಟ್, ಯಾಕಂದರೆ ದಟ್ ಈಸ್ ಹೌ ಯು ಹ್ಯಾವ್ ಟು ಎಜುಕೇಟ್ ಪೀಪಲ್. ಬಂದು ಆ ನಾಟಕವನ್ನು ನಾವು 3 ಕಡೆ ಮಕ್ಕಳೆಲ್ಲ ಕೂತು ನೋಡ್ತಾಕ್ ಶುರು ಮಾಡಿದ್ರು. ಸೊ ಆ ಮೂಲಕ ಅದರ ಒಂದು ಎಲಿಮೆಂಟ್ ಅದಲ್ಲದೆ ಇದು ಅಲ್ಲಿಗೆ ಆಗದೆ ಈಗ ನಮ್ಮ ಮುಂದಿನ ಈ ಅಭಿಯಾನದ ಕೆಲಸವೇ ಏನಂದರೆ, ರಂಗಾಯಣದಿಂದ ಮತ್ತು ರಂಗಭೂಮಿಯಿಂದ ಒಂದಷ್ಟು 2-3 ಜನ ಟೀಚರ್ಸ್ ಅಲ್ಲಿ ಹೋಗಿ ಅಲ್ಲಿಯ ಮಕ್ಕಳ ಮೂಲಕ ಹಾಡುಗಳನ್ನ ಹೇಳಿಸೋದು, ಅಲ್ಲಿಯ ಮಕ್ಕಳಿಗೆ ಹಾಡನ್ನು ಕಲಿಸೋದು, ನಾಟಕವನ್ನು ಕಲಿಸೋದು, ಅಲ್ಲಿಯ ಹೆಣ್ಮಕ್ಕಳಿಗೆ ಕಲಿಸೋದು, ಆ ಮೂಲಕ ಅದೊಂದು ಅವೇರ್ನೆಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಹೌ, ಬಿಕಾಸ್ ಇಟ್ ಬಿಕಮ್ಸ್ ದೇರ್ ವಾಯ್ಸ್. Yes. We are just giving them a platform to tell their story to their voice. It was a very beautiful experience. ಆ ಜನ ಬಂದು ನೋಡಿದ್ದಿರಲಿ ಅದನ್ನು ಅಷ್ಟು ಇನ್ವಾಲ್ವ್ ಆಗಿ ಪುಣ್ಯಕೋಟಿ ಹಾಡನ್ನು ಹಾಗೆ ಅದಾಗಿ ಒಂದು ಹುಲಿಯ ಹಾಡಾದ ತಕ್ಷಣ ಅದನ್ನು ಕೇಳಿದ್ದ ಒಂದು ಆ ಮಕ್ಕಳಲ್ಲಿದ್ದ ಆ ಕಣ್ಣಿನ ಕಾತರದ ಕಣ್ಣುಗಳಿದೆಯಲ್ಲ, ಇಟ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ನನಗನ್ಸುತ್ತೆ ಪ್ರಾಬಬ್ಲಿ ಈ ಇಡೀ CSS ಕಾರ್ಪ್ ಮತ್ತು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ನ ಈ ಇದರಲ್ಲಿ ಕಳೆದ 1 ತಿಂಗಳಿಂದ ಅಲ್ಲಿ ಹುಲಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾಕೆ ಇವರೆಲ್ಲ ಬರ್ತಿದ್ದಾರೆ, ಇವ್ರ ಬಗ್ಗೆ ಈ ಕಥೆನ ಕೇಳಿದ್ವಿ, ಈ ಹಾಡನ್ನು ಕೇಳಿದ್ವಿ, ಹೌದಲ್ವಾ ಅವ್ರು ಹೇಳ್ತಿರೋದು, ಪ್ಲಸ್ ಈ ಥರದ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತಾ ಇದೆ. ಆವಾಗ ಅಲ್ಲಿಯ ಕೆಲವು ಹಾಡಿಯ ಜನಕ್ಕೂ ಒಳಗಡೆ ರೋಡ್ ನೋಡಿದ್ರೆ, ನಮ್ಗೆ ರೀಲೊಕೇಟ್ ಮಾಡೋದಕ್ಕೆ ಏನೇನು ಕೊಡ್ತೀರಿ ನೀವು, ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಬರೋದಕ್ಕೆ. ಸೊ ಈ ಥರದ ಕೆಲಸ, ಬಟ್ ಈ ಕೆಲಸಗಳನ್ನು ಮತ್ತೆ ಕೇವಲ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಮೇಲೆ ಮಾತ್ರ ಜವಾಬ್ದಾರಿ ಇರೋದಲ್ಲ. ಹೇಗೆ ನಾನು ಬಂದಿದ್ದೀನೋ, ಹೇಗೆ ಕಾರಂತರು ಬಂದಿದ್ದಾರೋ, ಹೇಗೆ ಇವ್ರು ಬಂದಿದ್ದಾರೋ, ಹಾಗೆ ನಮ್ಮ ರಾಜ್ಯದ ಪ್ರತಿಯೊಬ್ಬ ಪ್ರಜೆಯು ಅದಕ್ಕೆ ನಾವೇನು ಮಾಡ್ಬೋದು, ಒಂದು 100 ರೂಪಾಯಿ ಕಳಿಸಿ, ಅಲ್ಲಿ ಬಂದು 1-2 ಮಾತು ನಿಮ್ಮ ಪಕ್ಕದಲ್ಲಿರೋ ಕತೆ ಹೇಳಿ. ಸೊ ಯು ಶುಡ್ ಸ್ಟಾರ್ಟ್ ದಟ್. ಎಲ್ಲರಲ್ಲೂ ಕೂಡ ಈ ಒಂದು ವಿಷಯ ಹರಡಿಕೊಳ್ಳಬೇಕು ಕೂಡ. ಇಟ್ ಶುಡ್ ಬಿಕಮ್ ಯುವರ್ ಮೂವ್ಮೆಂಟ್. ದಟ್ ಇಸ್ ಓನ್ಲಿ ಇಟ್ಸ್ ಬ್ಯೂಟಿಫುಲ್. ಇನ್ನು ಅದೇ ಗ್ರಾಮದಲ್ಲಿ ಸರ್, ಮಂಗಲ ಗ್ರಾಮದಲ್ಲಿ ಹೋಗಿದಂತಹ ಸಂದರ್ಭದಲ್ಲಿ ಅಲ್ಲಿನ ಕೆಲವು ಯುವಕರು ಸ್ವಯಂ ಪ್ರೇರಿತರಾಗಿ ಕಾಡನ್ನು ರಕ್ಷಣೆ ಮಾಡೋದು ನೋಡಿ. ರೀಸೆಂಟ್ ಒಂದು ಕಾಡ್ಗಿಚ್ಚು ಹತ್ತಾಗ ಹೌದು, ಎಂಥ ಬ್ಯೂಟಿಫುಲ್ ಸ್ಟೋರಿ ಅಂದರೆ, ಆ ಕಾಡ್ಗಿಚ್ಚನ್ನು ಆರಿಸೋದಕ್ಕೆ ಅವ್ರು ಹೋಗಿದ್ದು, ಅವರಿಗೆ ಚಿಕ್ಕ ಚಿಕ್ಕ ಮಕ್ಕಳು ನೀರನ್ನು ತೊಗೊಂಡೋಗಿ ಕೊಡೋದು, ಅದೆಲ್ಲೋ ಒಂಥರ, ಬೇಕಾದರೆ ಅವರ ಕಣ್ಣಿಗೆ ಕಾಣಿಸುತ್ತೆ. ಎಲ್ಲಿ ಅಂದರೆ ಕಾಡು ಆರಿಸಿದ್ರು ಕೂಡ ಅಲ್ಲೆಲ್ಲೋ ಮೇಲೆ ಒಂದು ಬೆಂಕಿ ಉರಿತದೆ, ಒಂದು ದೊಡ್ಡ ಗಾಳಿ ಬಂದರೂ ಸಾಕು ಅಂತ. ಅವ್ರು ಹೇಗೆ ಅಪ್ಕೊಂಡು ಅದನ್ನು ಕಾಪಾಡ್ತಾರೆ ನೋಡಿ. ಆ್ಯಂಡ್ ಆ ಥರದ ಅಂದರೆ ಅವರ ಕಾಡಿನ ಮಕ್ಕಳೇ, ಅವ್ರಿಗೆ ಅದು ಬೇಕು, ಅವ್ರಿಗೆ ಗೊತ್ತಿದೆ ಅವ್ರಿಗೆ ಅದನ್ನು. ಸೊ ಅವರನ್ನು ನೀವು ಇಫ್ ಯು ಬ್ರಿಂಗ್ ದಮ್ ಇನ್ ಟು ಅನ್ ಇನ್ಕ್ಲೂಸಿವ್ ಸೊಸೈಟಿ, ನಿಜ ಅವರ ಶಕ್ತಿಯನ್ನು, ಬಿಕಾಸ್ ಪುಸ್ತಕಗಳಲ್ಲಿ ಓದಿ ಜ್ಞಾನವನ್ನು ಕಾಡಿನ ಬಗ್ಗೆ ತಿಳ್ಕೊಳ್ಳೋದು ಬೇರೆ, ದಿನನಿತ್ಯದ ಒಡನಾಟದಿಂದ ಬಂದಂತಹ ಆ ವಿಸ್ಡಮ್ ಏನಿದೆ, ಅವರ ಚುರುಕು ಏನಿದೆ, ಯಾಕಂದ್ರೆ ಅವರಿಗೆ ಕೇಳಿಸುವ ಧ್ವನಿಗಳು ನಮಗೆ ಕೇಳಿಸೋಲ್ಲ, ಅವರಿಗೆ ಕಾಣಿಸುವ ದೃಷ್ಟಿಗಳು ನಮಗೆ, ದೇ ಹ್ಯಾವ್ ದಾರ್ಶನಿಕವಾದ ಒಂದು ದೃಷ್ಟಿ ಇದೆ, ಅದನ್ನ ಲೈವ್ ಮಾಡಬೇಕಾಗತ್ತೆ. ಯು ಹ್ಯಾವ್ ಟು ಯೂಸ್ ದಟ್ ಆಸ್ ದ ಪವರ್, ಆಸ್ ದ ಎನರ್ಜಿ. ಏನೂ ಗೊತ್ತಿಲ್ಲದೆ ಅವ್ರಿಗೆ ಐಡೆಂಟಿಟಿಯನ್ನು ಕೊಡಬೇಕಾಗತ್ತೆ. ಬಿಕಾಸ್ ವಿದ್ಯಾವಂತ ಅಂದ್ರೆ ಯಾರು, ಇಂಗ್ಲಿಷ್ ಓದೋನೋ, ಕನ್ನಡ ಓದೋನೋ, ಸ್ಕೂಲ್ಗೆ ಓದೋನೋ ಅಲ್ರಿ, ಬದುಕನ್ನು ನೋಡೋನಲ್ವಾ. ನಿಜ ನಿಜ, ಅದೇ ಅಲ್ವಾ ವಿದ್ಯೆ ಅಂದ್ರೆ. ಅದು ಅವರ ಅಷ್ಟು ದೊಡ್ಡ ವಿದ್ಯೆ ಅಂತ ಭಂಡಾರಗಳು, ಅದು ಅತಿ ದೊಡ್ಡವಾದಂತಹ ಸೋರ್ಸ್ ನಮಗೆ ಸಿಗುವಂಥದ್ದು. ಇಟ್ ಈಸ್ ಅ ಸೋರ್ಸ್. ಓಕೆ ಸರ್, ಇನ್ನು ಇಂಥ ಒಂದು ವಿಷಯಗಳಲ್ಲಿ, ಯಾಕೆಂತಂದರೆ ಕಾಡನ್ನು ಉಳಿಸ್ತೀವಿ ಅನ್ನೋದು ವಿಷಯ ವ್ಯಾಪ್ತಿ ದೊಡ್ಡದು, ಅದು ಆದರೆ ಸಣ್ಣ ಸಣ್ಣ ಹಂತಗಳಿಂದ ಕೂಡ ಕೆಲಸ ಆಗಬೇಕು ಅನ್ನೋಂಥದ್ದು. ಪ್ರಾಥಮಿಕವಾಗಿ ನಾವು ಮುಂದುವರಿಬೇಕಾದ್ರೆ ಸೊ ಏನು ಅಲ್ಲಿ ಒಂದು ಕ್ರಿಯೇಟಿವಿಟಿ ಆಗಬೇಕು, ಯಾವ ಥರ ಚಟುವಟಿಕೆಗಳಾಗಬೇಕು ಅಂತ ಹೇಳ್ತೀರಿ ಸರ್? ಅದರಲ್ಲಿ 2 ಇದೆ. ನೀವು ಚಟುವಟಿಕೆ ಮಾಡಬೇಕಾದ್ರೆ ಮೊದಲಿಗೆ ವಿದ್ಯಾಭ್ಯಾಸ ಬೇಕಾಗ್ತದೆ. ನೀವು ಕಾಡು ಒಳಗೆ ಚಟುವಟಿಕೆ ಮಾಡೋ ಬದಲು ಅವರಿಗೆ ಈ ರೀತಿ ಬೆಳೆಯುವ ಒಂದು ಅವಕಾಶ ಬೇಕಾಗ್ತದೆ. ಈಗ ರಾಜಪ್ಪನವರಿಗೆ ಆ ಅವಕಾಶ ಅಷ್ಟಿರಲಿಲ್ಲ. ಈಗ ಅವರ ಮಕ್ಕಳು ಪುನರ್ವಸತಿ ಆದಮೇಲೆ ಶಾಲೆಗೆ ಹೋಗಿ ಇದಾಗ್ತಾರೆ. ನಾವು ಈ ಚಟುವಟಿಕೆಗಳನ್ನು
ದೈನಂದಿನ ಜೀವನದ ಇಂಪ್ರೂವ್ಮೆಂಟ್ ಇಂದ ಡೀಲಿಂಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಅವನು ಕೆಲ್ಸಕ್ಕೆ ಹೋಗೋದಾದ್ರೆ, ಮಕ್ಕಳು ಕೆಲ್ಸಕ್ಕೆ ಹೋದ್ರೆ ಅವ್ರಿಗೆ ಇದಕ್ಕೆಲ್ಲ ಕಾಲಾವಕಾಶ ಇರುವುದಿಲ್ಲ. ಆರ್ಥಿಕ ಅಭಿವೃದ್ಧಿಯ ಮೇಲೆ ಈ ಚಟುವಟಿಕೆಗಳನ್ನು ಇಳಿಸಿದ್ರೆ ಅವು ಬೇರೂರ್ತವೆ. ಎರಡನೇದು, ಆಗ ಪ್ರಕಾಶ್ ಅವರು ಹೇಳಿದಾಗ ಒಂದು ಅಂಶ ನನಗೆ ಅನಿಸಿತು, ನಾವಿಲ್ಲಿ ಉಳಿಸ್ಲಿಕ್ಕೆ ನೋಡ್ತಿರೋದು ಹುಲಿ ಸಮೂಹವನ್ನು, ಪ್ರತಿಯೊಂದು ವೈಯಕ್ತಿಕ ಹುಲಿಯನ್ನಲ್ಲ. ನಮ್ಮ ಅರ್ಬನ್ ಸೊಸೈಟಿಯಲ್ಲಿ ಒಂದು ಮಿಸ್ಕನ್ಸೆಪ್ಷನ್ ಇದೆ, ನಾವು ಪ್ರತಿಯೊಂದು ಹುಲಿಯನ್ನು ಉಳಿಸ್ಬೇಕು ಅಂತ. ಅದು ಸಾಧ್ಯ ಇಲ್ಲ. ಹುಲಿಯಲ್ಲಿ ನೈಸರ್ಗಿಕವಾಗಿ 20% ವರ್ಷಕ್ಕೆ ಸಾಯ್ತದೆ, 20% ಹುಟ್ಟುತ್ತದೆ. ಎಲ್ಲೋ ಒಂದು ಕಡೆ ಮನುಷ್ಯರಿಗೆ ಅಪಾಯ ಆದಾಗ, ಈಗ ನನ್ನ ಅನುಭವ ಹುಲಿಗಳ ಈ ಸಮೂಹದಲ್ಲಿ ಸುಮಾರು 50 ವರ್ಷದಲ್ಲಿ ಒಂದು 10-15 ಕೇಸ್ ಆಗಿದೆ. ಹುಲಿಗಳು ಮನುಷ್ಯರನ್ನು ತಿನ್ನೋದು ಅಂದ್ರೆ ನರಭಕ್ಷಣೆ, ಅಂದ್ರೆ ಅದು ಆಕ್ಸಿಡೆಂಟಲ್ ಅಟ್ಯಾಕ್ ಅಲ್ಲ, ಮನುಷ್ಯರನ್ನೇ ಹಿಡಿಯುವ ಅಭ್ಯಾಸ ಆಗಿರುವಂತ ಸಂದರ್ಭದಲ್ಲಿ ನಾವು ಅಲ್ಲಿ ಆ ಹುಲಿಯನ್ನು ಉಳಿಸ್ತೇವೆ, ಅದು ಅಲ್ಲೇ ಇರಬೇಕು, ಜನರನ್ನು ತಿಂತಾ ಇರಬೇಕು ಅನ್ನೋ ಒಂದು ಮೆಂಟಾಲಿಟಿ ಅದು ಹಳ್ಳಿ ಜನರನ್ನು ಹುಲಿಗಳಿಂದ ದೂರ ಮಾಡ್ತದೆ. ಇತ್ತೀಚೆಗೆ ರಣತಂಬೂರಿನಲ್ಲಿ ಒಂಥರ ಘಟನೆ ಆಯ್ತು. ಒಂದು ಹುಲಿ 5 ವರ್ಷದಿಂದ ಹೀಗೆ ಬಿಟ್ಟಿದ್ದಾರೆ, 4 ಜನ ಫಾರೆಸ್ಟ್ ಗಾರ್ಡ್ಗಳನ್ನು ತಿಂದಿದೆ, ಹಳ್ಳಿಯವರನ್ನು ತಿಂದಿದೆ. ಕೊನೆಗೆ ಇಲಾಖೆಯವರು ಜನರ ಒತ್ತಡ ತಡೆಯಲಾಗಿದೆ, ಅದನ್ನು ಹಿಡಿದು ಒಳಗೆ ಹಾಕಿದ್ರೆ ಅದರ ಬಗ್ಗೆ ಟ್ವಿಟ್ಟರ್ ಕ್ಯಾಂಪೇನು, ಫೇಸ್ಬುಕ್ ಕ್ಯಾಂಪೇನು, ಉಸ್ತಾದು ಗಿಸ್ತಾದು ಅಂತ ಈ ಅಬದ್ಧಗಳನ್ನು ನಾವು ಸಿಟಿಯವರು ಮಾಡಿದ್ರೆ ಹಳ್ಳಿ ಜನರು ಹುಲಿಗಳ ವಿರುದ್ಧ ತಿರುಗುತ್ತಾರೆ. ಸರ್, ಈಗ ನರಭಕ್ಷಕ ಅನ್ನುವಂಥ ಹುಲಿಗಳು ಹೇಗೆ ತಯಾರಾಗ್ತವೆ ಅಂತ? ತಯಾರಾಗುವುದು ಅಂತಲ್ಲ, ಅದೇನಾಗ್ತದೆ ಅಂದ್ರೆ ನೈಸರ್ಗಿಕವಾಗಿ ಹುಲಿಗಳು ಹೆದರ್ತವೆ ಜನರಿಗೆ. ಮನುಷ್ಯರನ್ನು ಕಂಡ್ರೆ, ನಾನು ಹುಲಿಗಳನ್ನು ರೇಡಿಯೋ ಟ್ರ್ಯಾಕಿಂಗ್ ಮಾಡುವಾಗ ನಾನು ಕಾರ್ನಲ್ಲಿದ್ದಾಗ ಕಾರನ್ನು ರೂಢಿ ಆಗ್ತದೆ, ನೀವು ಕಾರಿಂದ ಇಳಿರಿ, ಅದು ಓಡ್ತದೆ, ಅದು ಪುಕ್ಲು ಪ್ರಾಣಿ. ಆದರೆ ಒಂದೊಂದು ಸಲ ಈ ವಯಸ್ಸಾದ ಹುಲಿಗಳ ಪಿಕ್ಚರ್ನಲ್ಲಿ ತೋರಿಸಿದ್ರು, ಅವು ಹೊರಗಡೆ ಬರ್ತವೆ, ಕೈಕಾಲು ಇಂಜುರಿ ಆಗಿರ್ತವೆ, ಅವುಗಳಿಗೆ ಬೇರೆ ಆಹಾರ ಹಿಡಿಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನರಭಕ್ಷಣೆ ಶುರು. ಒಂದು ಸಲ ಹಿಡಿದ ಮೇಲೆ ಇದು ಸುಲಭ ಅಂತ ಅದು ಪದ್ಧತಿ ಆಗ್ತದೆ. ಎರಡನೇದೇನಂದ್ರೆ, ತಾಯಿ ಜೊತೆಗೆ ಹುಲಿ ಮರಿ 2 ವರ್ಷ ತಾಯಿಯ ಟ್ರೈನಿಂಗ್ ಉಂಟು ಅದಕ್ಕೆ. ಅದು ಟ್ರೈನಿಂಗ್ ಎರಡೇ ಮಾಡೋದು. ಒಂದೇನಂದ್ರೆ, ಈ ಕಾಡು ಪ್ರಾಣಿಗಳನ್ನು ಹಿಡಿಯೋದು ಬಹಳ ಕಷ್ಟದ ಕೆಲಸ. ಆ ಕೆಲಸವನ್ನು ಈ ಹುಲಿಗಳು ತಾಯಿಯಿಂದ ಕಲಿತವೆ. ಎರಡನೇದು, ತಾಯಿ ಅವುಗಳಿಗೆ ಕಲಿಸೋದೇನಂದ್ರೆ, ಮನುಷ್ಯ ಭಯಂಕರ ಡೇಂಜರಸ್ ಪ್ರಾಣಿ, ಅವನನ್ನು ಅವಾಯ್ಡ್ ಮಾಡು ಅಂತ. ನಮ್ಮಲ್ಲಿ ಈಗ ಏನಾಗ್ತಾ ಇದೆ, BK ಸಿಂಗ್ ಅವರು ಹೇಳಿದ ಹಾಗೆ ಈ ಕೆಲವು ಟೂರಿಸಂ ಏರಿಯಾದಲ್ಲಿ, ಬಾಬಾ ಬುಡನ್ಗಿರಿ ಹತ್ರ ಈ ತಾಯಿ ಜೊತೆಗಿರುವ ಮರಿ ಹುಲಿಗಳಿಗೆ ಟೂರಿಸಂ ಎಕ್ಸ್ಪೋಜರ್ ಜಾಸ್ತಿ ಆಗಿ ಅವುಗಳಿಗೆ ಆ ಮನುಷ್ಯನ ನೈಸರ್ಗಿಕ ಭಯ ಹೋಗ್ತದೆ. ನಾಳೆ ಏನಾಗ್ತದೆ, ಆ ಒತ್ತಡದಿಂದಾಗಿ ಹೊರಗೆ ಬಂದಾಗ ಆ ಹುಲಿಗಳಿಗೆ ಮನುಷ್ಯನನ್ನು ಕಂಡ್ರೆ ಅವಾಯ್ಡ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಇರುವುದಿಲ್ಲ, ಜನರ ಮಧ್ಯೆ ಬರ್ತವೆ, ಜನರನ್ನು ಹಿಡಿತವೆ. ಸೊ ಇಂಥ ಕೆಲವು ಸ್ಪೆಸಿಫಿಕ್ ಕಾರಣ ಉಂಟು. ನಾನು ಮುಖ್ಯ ಹೇಳೋದೇನೆಂದ್ರೆ, ಇದು ಕಾಮನ್ ಅಲ್ಲ. ಎಲ್ಲಿಯೋ ಈಗ 50 ವರ್ಷದಲ್ಲಿ 15 ಜನರನ್ನು ಹುಲಿ ಹಿಡಿದು ತಿಂದಿರ್ಬೋದು ಕರ್ನಾಟಕದಲ್ಲಿ. ವರ್ಷಕ್ಕೆ 200-300 ಜನರನ್ನು ಆನೆಗಳು ಕೊಲ್ತವೆ, ಅದನ್ನು ಯಾರು ಮಾತಾಡೋದಿಲ್ಲ. ಸೊ ಅಂತ ಘಟನೆ ಆದಾಗ ಮಾತ್ರ ನಾವು ಸ್ಥಳೀಯ ಜನರ ಬೇಡಿಕೆಗೆ ಸ್ಪಂದಿಸಿ ಆ ಹುಲಿಯನ್ನು ಇಮಿಡಿಯೇಟ್ ಹಿಡಿಬೇಕು ಅಥವಾ ಕೊಲ್ಲಬೇಕು. ನಾವು ಅದನ್ನು ಅಲ್ಲೇ ಬಿಡಿ ಉಳಿಸಿ ಅನ್ನೋದು ತಪ್ಪಾಗ್ತದೆ. ನಾವು ಸೆಂಟಿಮೆಂಟಲಿ ನೋಡ್ಲಿಕ್ಕೆ ಆಗುದಿಲ್ಲ, ವೈಜ್ಞಾನಿಕವಾಗಿ ನೋಡ್ಬೇಕಾಗ್ತದೆ. ಖಂಡಿತ ಖಂಡಿತ ಸರ್. ಇನ್ನು ಸಿಂಗ್ ಸರ್ ಅವರೇ, ಸಾಕಷ್ಟು ವಿಷಯಗಳಲ್ಲಿ ಅಂತಂದ್ರೆ ಹುಲಿಗಳನ್ನ ಸಂರಕ್ಷಣೆ ಮಾಡಬೇಕು ಅಂತಂದ್ರೆ ನಾವು ತುಂಬಾ ದೊಡ್ಡ ಯೋಜನೆಯನ್ನು ಏನಾದರೂ ಹಾಕೊಳ್ಬೇಕು ಅಥವಾ ಪುಟ್ಟ ಪುಟ್ಟ ಯೋಜನೆಗಳ ಮುಖಾಂತರ ಅವುಗಳನ್ನ ರಕ್ಷಣೆ ಮಾಡಬಹುದು? ಆಗಲೇ ದೊಡ್ಡ ಯೋಜನೆ ಇದೆ. ಏನಾಗಬೇಕು, NTCA ಬಹಳಷ್ಟು ದೊಡ್ಡ ದೊಡ್ಡ ಯೋಜನೆ ಇದೆ. ಸ್ಟೇಟ್ ಗೌರ್ಮೆಂಟ್ ಕೂಡ ಸಪೋರ್ಟ್ ಮಾಡ್ತವೆ. ಮತ್ತು ಎಲ್ಲ ಹುಲಿ ಟೈಗರ್ ರಿಸರ್ವ್ಸ್ಗೆ ಒಂದು ಫೌಂಡೇಶನ್ ಇದೆ. ಎಲ್ಲ ಗೇಟ್ ಫೀ ಅಲ್ಲೇ ಪಾರ್ಕ್ ಆಗುತ್ತೆ. ಯಾವುದು ಡೊನೇಷನ್ ಬಂದರೆ ಅಲ್ಲೇ ಪಾರ್ಕ್ ಆಗುತ್ತೆ. ಈಗ ಹುಲಿ ಪ್ರದೇಶಗಳಲ್ಲಿ, ಹುಲಿ ಟೈಗರ್ ರಿಸರ್ವ್ಸ್ಗಳಲ್ಲಿ ಕರ್ನಾಟಕದಲ್ಲಿ ಏನು ಇದು ರೆವಿನ್ಯೂ, ಇದು ಫಂಡ್ದು ಕೊರತೆ ಇಲ್ಲ. ಸೊ ಏನು ಮಾಡಬೇಕು ಅಂದರೆ, ಸ್ವಲ್ಪ ಇದು ಇನ್ವೈಲೇಟ್ ಥರ ಮಾಡಬೇಕು. ನಾವು ಹೇಳಿದ್ರೆ, ನಾನು ಒಂದೇ ವರ್ಡ್ ಹೇಳಿದ್ದೀನಿ, ಇನ್ವೈಲೇಟ್ ಮಾಡೋದಕ್ಕೆ ಆ ದಿಕ್ಕಿನಲ್ಲಿ ನಮಗೆ ಸಾಕಷ್ಟು ಪ್ರಯತ್ನ ಪಡಬೇಕು. ರಿಲೊಕೇಟ್ ಮಾಡಬೇಕು. ಅವ್ರು ಹೇಳ್ದಂಗೆ ವಿದ್ಯಾಭ್ಯಾಸ, ಜನರಿಗೆ ವಿದ್ಯಾಭ್ಯಾಸ ಸಿಗೋದಿಲ್ಲ, ಎಕ್ಸೆಸ್ ಟು ಹೆಲ್ತ್ ಇಲ್ಲ, ಎಕ್ಸೆಸ್ ಟು ಎಜುಕೇಷನ್ ಇಲ್ಲ, ಅವರಿಗೆ ಎಲೆಕ್ಟ್ರಿಸಿಟಿ ಇಲ್ಲ, ಏನಿಲ್ಲ. ಸೋಲಾರ್ ಲೈಟ್ ಯಾವಾಗ ನನಗೆ ಇರ್ತದೆ, ಮಳೆಗಾಲದಲ್ಲಿ ಸೋಲಾರ್ ಲೈಟ್ ಎಲ್ಲ ಫೇಲ್ ಆಗಿಬಿಡುತ್ತೆ. ರೈಟ್ ಸರ್. ಸೊ ಅದಕ್ಕೆ ಇದರಲ್ಲಿ ಒಂದು ಅಂಶ ಇದೆ ಸರ್, ಮಾತಾಡ್ತೀನಿ, ಮತ್ತೆ ಹೆಚ್ಚು ಮಾತಾಡ್ತೀನಿ ನಿಮ್ಮ ಜೊತೆ. ಅಂದರೆ ಸಾಕಷ್ಟು ವಿಷಯಗಳಲ್ಲಿ ಅಂತಂದರೆ ತುಂಬ ದೊಡ್ಡ ಯೋಜನೆಗಳಿಗಾಗಲೇ ನಮ್ಮ ಮುಂದೆ ಇದೆ, ಆದರೆ ನಾವು ಅದಕ್ಕೆ ಸಹಕರಿಸಬೇಕು ಅನ್ನೋಂಥದ್ದು ಕೂಡ ಅತಿಥಿಗಳು ಹೇಳ್ತಾ ಇದ್ದಾರೆ. ಮತ್ತೆ ಅವ್ರ ಜೊತೆ ಚರ್ಚೆಯನ್ನು ಮುಂದುವರಿಸ್ತೀನಿ ಬ್ರೇಕ್ ನಂತರ.